ಮಾತಾಡೇ ಓ ನನ್ನೋರಲಿಯೇ ನೀನೆಲ್ಲ ಕಾಲಂದವು ಕಾಲಲ್ಲಿ ಕಿರುಲಜ್ಜೆ ಗಲ್ಲೆಂದವೋ ಗಲ್ಲೆಂದು ನನ್ನ ಎದೆ ಜಲ್ಲೆಂದವೋ ತಯಾರೆ ತಾಯಿ ಹೇಳಿನು ಸ್ವರ್ಗ ಬಾಳಲ್ಲಿದೆ ಅನ್ನೋರೆ ಲೋಕದ ನುಡಿ ಮಾತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಹೇಳೋದು. ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಮಾರ್ನಿಂಗಿಂದ ಸುಮ್ಮನೆ ಮರಿಕೊಂಡು ನೋಡೋಣ. ಎಲ್ಲೂ ಆಚೆನೆ ಬಂದಿಲ್ಲ ಮನೆ ಬಿಟ್ಟು. ಅದಷ್ಟು ಬೇಗ ಅಂಗಡಿ ಹತ್ರ ಹೋಗಿ ಸ್ಟಾರ್ಟ್ ಮಾಡಬೇಕಪ್ಪ. ಇನ್ನೇನು ಮಾಡೋದು, ಏನಾದ್ರು ತಿನ್ನಬೇಕು ಅನಿಸುತ್ತೆ, ಬೋರಿಂಗ್ ಅನಿಸುತ್ತೆ. ಇವಾಗ ಎದ್ದು ಹಾಲೇ ಕುಡ್ದಿದ್ದಾರೆ, ನಂಗೆ ಕುಡ್ದಿಲ್ಲ. ಟೀ ಇನ್ನೂ ಕುಡ್ದೇ ಇಲ್ಲ. ನಾನು ಟೀ ಮಾಡಿಕೊಂಡಿದ್ದೀನಿ. ಟೀ ಮಡಗಿ ಶುಗರ್ ಹಾಕ್ತಾನೆ ಮತ್ತೆ ನಾನು ಬಿಸಿ ಮಾಡಿಕೊಂಡೆ. ಅವ್ರು ಹಂಗೆ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದಾರೆ. ಟೀ ಶುಗರ್ ಹಾಕಿಲ್ಲ, ಶುಗರೇ ಹಾಕಿಲ್ಲ, ಹಂಗೆ ಕೊಟ್ಟಿದ್ದಾರೆ ಕುಡಿ ಅಂತ. ಅದರಲ್ಲಿ ಟೀ ಕುಡಿದ್ರಿ ಇಲ್ಲ, ಮಿಕ್ಸ್ ಮಾಡಿಕೊಟ್ಟೆ. ಮತ್ತೆ ಇವಾಗ ನೋಡಿ ಇದನ್ನ ಮ್ಯಾಂಗೋ ಪಕ್ಕದ ಮನೆಯವ್ರು ಕೊಟ್ಟರು, ಆಂಟಿ ಅಕ್ಕ ಅನಿತಾ ಅಕ್ಕ ಕೊಟ್ಟರು. ಅವ್ರು ಕೊಟ್ಟಿದ್ದಕ್ಕೆ ಏನೋ ಖಾರದ ಪುಡಿ ಉಪ್ಪು ಪುಡಿ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಪಬ್ಲಿಸಿಟಿ ಆಗಿರೋ ಥರ ಇದೇ ಥರ ಅಲ್ಲ. ಅಂದರೆ ಕಟ್ ಮಾಡಿದ್ರೆ ಹುಳಿ ಬರುತ್ತೆ, ಕೆಚ್ಚಿದ್ರೆ ಹುಳಿ ಬರಲ್ಲ ಮಾವಿನಕಾಯಿ. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಆ ಥರ ಕಟ್ ಮಾಡಿ ಇಟ್ಟಿದ್ದೀವಿ. ನಾನು ಬಾಯಲ್ಲಿ ಮಾತ್ರ ನೀರು ಬಟ್ ಈಗ ಟೀ ಕುಡ್ದಿದ್ದೀನಿ ನಾನು. ಅದಕ್ಕೆ ಟೀ ಜೊತೆ ತಿನ್ನೋ ಚೆನ್ನಾಗಿರುತ್ತೆ ಮಂಗ. ಟೀ ಕುಡ್ದಿದ್ದೀನಿ, ಅದಕ್ಕೆ ಬೇಡ ಅಂತ ಆಮೇಲೆ ತಿಂತೀನಿ. ನಾವೇನಾರ ಆದರೆ ಫಸ್ಟ್ ಬಾಯಲ್ಲಿ ನೀರು ಬರ್ತಾ ತಿನ್ಬಿಡ್ತೀನಿ. ಇವರೆಲ್ಲ ಡಿಫ್ರೆಂಟ್ ಟೀ ಕುಡ್ದಿದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಟೀ ಫೀಲಿಂಗಲ್ಲೇ ಇರಬೇಕು. ಟೀ ಕುಡ್ದಿದ್ದೀವಿ ಅಂತ ಕೆಲವೊಂದು ಟೇಸ್ಟ್ ನಾನು ಫೀಲ್ ಮಾಡ್ತೀನಿ, ಬಟ್ ಕೆಲವೊಂದು ಟೈಮ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿ ಎಲ್ಲ ಕೆಲಸ ಆಯಿತು. ಇವತ್ತು ಆರಾಮಾಗಿ ಮಾರ್ನಿಂಗ್ 11 ಗಂಟೆ ಅಷ್ಟೊಳಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ. ತಿಂದ್ಬಿಟ್ರಲ್ಲೇ ನೋಡಿ, ಅಲ್ಲಿ ತಿಂದು ಎಲ್ಲ ಹಿಂಗೆ ಸುಮ್ಮನೆ ಕೂತಿದ್ದೀವಿ. ಮಧ್ಯಾಹ್ನದ ಊಟ ಅಂತೂ ಮಾಡಿಲ್ಲ. ಬೆಳಗ್ಗೆ ಟಿಫನ್ ತಿಂದಿರೋದು 12 ಗಂಟೆಗೆ ಅಷ್ಟೇ. ಓಕೆ, ಆದರೂ ಹುಳಿಯಾಗೈತೆ ಮಾತ್ರ ತುಂಬ. ಅಷ್ಟನ್ನು ತಿಂದು ಮುಗಿಸ್ಬೇಕೀಗ. ಬಟ್ ಏನಂದರೆ ನಾನು ಹೇಳಿದ್ದು, ಮೇಲ್ಗಡೆ ಸ್ಕಿನ್ ಇರುತ್ತಲ್ಲ, ಇದು ತೋಲು, ಅದು ತೆಗೆದು ತಿಂದು ಬಂದು ಇದರಿಂದನೇ ತಿಂದ್ರೇ ಚೆನ್ನಾಗಿರುತ್ತೆ. ಹುಳಿ ಇರೋದು ಏನಂತಾರೆ ಕಮ್ಮಿ ಇರುತ್ತೆ. ನಮಗೇನು ಗೊತ್ತಾ, ನಮಗೆ ಹಲ್ಲು ನೋವಿದೆ. ಈ ಹಲ್ಲು ನೋವಿಗೆ ಆ ಮಾವಿನಕಾಯಿ ಸಿಪ್ಪೆ ತಿಂದ್ಬಿಟ್ರೆ ನೈಟೆಲ್ಲ ಜಾಗರಣೆ ಕೂತ್ಕೋಬೇಕು, ಅದೇ ಆಗಲ್ಲ. ಸೊ ತಿನ್ನಲ್ಲ. ನನ್ನ ಮಗಳು ನೋಡಿ ಮ್ಯಾಂಗೋ ತಿಂದ್ಬಿಟ್ಟು ಅವಳು ಇಷ್ಟದಂತೆ ಆಡ್ತಾವಳೆ. ಬೆಳಗ್ಗೆಯಿಂದ ಫೋನ್ ಕೊಟ್ಟಿಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕೆ, ನಾನು ನೋಡ್ತೀನಿ ಅಂತ. ನೋಡಿ ಮ್ಯಾಂಗೋ ಹಣ್ಣು ಕಟ್ ಮಾಡಿಕೊಟ್ಟಿದ್ದೀನಿ ಅವಳಿಗೆ, ತಿಂದರು. ನಾವು ಮ್ಯಾಂಗೋ ಕಾಯಿ ತಿಂತಾಯಿದ್ದೀವಿ. ಇದು ಮ್ಯಾಂಗೋ ಕಟ್ ಮಾಡಿಲ್ಲ, ಒಂದು ಕ್ಲಾತಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಮೆಣಸಿನ್ಕಾಯಿ ಪೌಡ್ರು. ಅದೇ ಮ್ಯಾಂಗೋ ಅರ್ಧ ಮೇಲೆ ಕಟ್ ಮಾಡಿಬಿಟ್ಟು, ಇದು ಒಳಗಡೆ ಕಟ್ ಮಾಡಿದ್ದೀವಲ್ಲ ಅದ್ರ ಒಳಗಡೆ ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು, ಉಪ್ಪು ಮೆಣಸಿನ ಪೌಡ್ರ್ ಹಾಕ್ಬಿಟ್ಟು ಕ್ಲಾತ್ಗೆ ಹಾಕಿ, ಕ್ಲಾತಿಂದ ಕೆಳಗಡೆ ಏನಾರ ಕೆಳಗಡೆ ಕೆಚ್ಚಿರೋದು ಮೇಲಾಗಿ ಹಂಗೆ ಮಾಡಿದ್ದು. ಅದಕ್ಕೆ ಹುಡುಗರು ಇಷ್ಟೊತ್ತು ಕುತ್ಕೊಂಡು ಕ್ಯಾರಮ್ ಮಾಡಿದೆ ಹುಡುಗರ ಜೊತೆ ನೋಡು. ಅದಕ್ಕೆ ಕ್ಲಾತಿಂದ ಮಾಡಿದ್ದಕ್ಕೆ ಕಚ್ಚಾ ಪಚಾ ಆಗಿ ಚಟ್ನಿ ಥರ ಎಲ್ಲ ಪುಡಿ 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 ಬಿಟ್ರೆ, ಆದರೆ ಟೇಸ್ಟ್ ಆಗಿದ್ರೆ ಸಕ್ಕತ್ತಾಗಿರುತ್ತೆ. ಅಷ್ಟೇನು ಅಷ್ಟು ನಮ್ಮ ಬಿಲ್ಡಿಂಗಲ್ಲಿ ನಿಂತ್ಕೊಂಡು ನೋಡ್ರಿ ಎಷ್ಟೋ ಫ್ಲೈಟ್ ಹೋಗ್ತಾವಲ್ಲ, ಒಳ್ಳೆ ತಲೆ ಮೇಲೆ ಹೋದಂಗೆ ಅನಿಸುತ್ತೆ. ಚೆನ್ನಾಗೈತೆ, ತಿನ್ಬೇಕನ್ನಿಸ್ತೈತೆ. ಖಾರ ಜಾಸ್ತಿ. ಎಲ್ಲ ಬ್ಯಾಂಗ್ಳೂರಲ್ಲಿ ಒಂದು ಫ್ಲೈಟ್ ಹೋಗೋದನ್ನ ನಿಂತ್ಕೊಂಡು ನೋಡ್ಬಿಟ್ರೆ ಇವರೇ ನೋಡೇ ಇಲ್ವಾ ಕಿತ್ತೋಯ್ತಾ ಚಿನ್ನಿ, ಅದು ಡೋರೆಲ್ಲ ಕಿತ್ತೋಗೋದು. ನಾನು ಟೀ ಕುಡಿದ ಮೇಲೆ ಏನು ಸ್ವಲ್ಪ ಹೊತ್ತು 1/2 hour ಗಂಟ ಏನು ತಿನ್ನಲ್ಲ, ಕುಡಿಯಲ್ಲ.
ಇವತ್ತೇ ಟೀ ಮಡಗಿರೋದು. ಕಾಫಿ 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 ಎದ್ದು ಬಿದ್ದು ಕಾಫಿ ಕುಡಿತಾ ಇದೆ. ಟೀ ಚೆನ್ನಾಗಿತ್ತು, ಚೆನ್ನಾಗಿದೆ ಟೇಸ್ಟ್ ಟೀ. 2ನೇ ಸತಿ ಶುಗರ್ ಹಾಕಿ ಮಾಡಿರೋದಲ್ವ, ಅದಕ್ಕೆ ಚೆನ್ನಾಗಿದೆ. ಯಾಕೆ ಹಾಕಲ್ಗೆ ಇಡ ಮಾಲ್ಗೆ ವೇಸ್ಟ್ ಆಗ್ಬಿಡುತ್ತೀನಿ. ಅದರದೆಲ್ಲ ಎಲೆ ಎಲ್ಲ ಕಿತ್ತಾಕ್ಬಿಟ್ಟಳದ್ರದ್ದು. ನಾನು ಖಾರ ಸ್ವಲ್ಪ ಕಮ್ಮಿ ತಿಂತೀನಿ. ಹೀಗೆ ಇವತ್ತಿಗೆ ಮ್ಯಾಂಗೋ ತಿಂದ ಮೇಲೆ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ನಾನು ಖಾರ ಇತ್ತೀಚೆಗೆ ಕಮ್ಮಿ ಮಾಡಿದ್ದೀನಿ. ಅವಾಗ ತುಂಬ ತಿನ್ನೋದು ಕಲ್ಪುಡಿ. ಏನೇ ಇಲ್ಲಿ ಈ ಮ್ಯಾಂಗೋ ಸೀಸನ್ ಬಂತು ಅಂದರೆ ನಾವು ಹಳ್ಳಿ ಕಡೆ ನಿಜವಾಗ್ಲೂ ತುಂಬ ನೆನ್ಕೊತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಅದೇ ಫೇಮಸ್ಸು, ಚಿಕ್ಕದ್ರಲ್ಲಿ ಯಾವ ಥರ ಇದ್ದು 19 ಕಿಡ್ಸ್ ಆಗಿ ಅಂತ. ಇವಾಗಂತೂ ತುಂಬ ನೆನ್ಕೋತೀನಿ ಆ ಮೆಮೊರೀಸ್ ಎಲ್ಲ. ಅಮ್ಮ ಹೊರಗಡೆ ಹುಲ್ಸೇನು ಇರುತ್ತಲ್ಲ, ಹಸಿ ಹುಲ್ಸೇನು, ಅದಕ್ಕೆ ಸಾಲ್ಟ್, ಮೆಣಸಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕಲ್ಲು ತಗೊಂಡು ಜಜ್ಜಿಬಿಟ್ಟು ಮಿಕ್ಸ್ ಮಾಡಿ ಹಂಗೆ ತಿಂದಿದ್ವಿ. ನಾವು ಶುಗರ್, ಬೆಲ್ಲ, ಮತ್ತೆ ನಂಗೆ ಶುಗರ್ ಯಾವುದು ಕಾರಣಕ್ಕೆ ಇಷ್ಟ ಆಗಲ್ಲ. ಲೀಫ್ ಬರುತ್ತಲ್ಲ, ಆ ಲೀಫ್ ಎಲ್ಲ ಕಚ್ಚಾ ಪಚ್ಚ ಮಾಡಿಬಿಟ್ಟು ಒಂದು ಕೆಚ್ಚಿಬಿಟ್ಟು ಒಂದು ಸ್ಟಿಕ್ ತಗೊಂಡು ಸ್ಟಿಕ್ ಅಂಟಿಸ್ಬಿಟ್ಟು ಲಾಲಿಪಾಪ್ ತರ ತಿಂದಿದ್ವಿ. ತುಂಬಾ ಚೆನ್ನಾಗಿತ್ತು ಅವಾಗ. ಮತ್ತೆ ಸಮ್ಮರ್ ಟೈಮಲ್ಲಿ ಏನದು ಬಾವಿ ಹತ್ರ ಹೋಗಿ ಆ ಮೆಮೊರೀಸ್ ಸ್ವಿಮ್ಮಿಂಗ್ ಎಲ್ಲ ಮಾಡಿದೀವಿ. ತುಂಬಾ ಚೆನ್ನಾಗಿ ಅನಿಸ್ದಾಗ ಈಗಿಲ್ಲ, ಆ ಫೀಲ್ ಎಲ್ಲ ಹೋಯ್ತು, ಆ ಹ್ಯಾಪಿನೆಸ್ ಎಲ್ಲ. ಇವಾಗ ನಮ್ಮ ಮಕ್ಳಿಗೂ ಆ ಫೀಲಿಂಗ್ ಇಲ್ಲ. ಈಗ ಆ ಥರದ್ದೆಲ್ಲ ಇಲ್ಲಿ ಆಪರ್ಚುನಿಟೀಸೇ ಇಲ್ಲ ಬಿಡಿ, ಎಲ್ಲ ಮುಗ್ದೋಗ್ಬಿಟ್ಟಿದೆ. ಆಗಂಗಿಲ್ಲ ಅಂದರೆ ನಾವೇನು ಮಾಡೋ ಗೊತ್ತಾ, ಹುಣಸೆಹಣ್ಣೆಲ್ಲ ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ. ನಾನೇ ತಿನ್ನಕ್ಕೆ ಇಷ್ಟಪಡಲ್ಲ, ಬಟ್ ತಿಂತಾ ಇದ್ದೀನಿ. ನಾನೇ ಜಾಸ್ತಿ ತಿಂತಾ ಇದ್ದೀನಿ ನೋಡು. ಅಲ್ಲರೂ ಕಾಫಿ ಕುಡಿದ್ಮೇಲೆ ಯಾಕೋ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಆ ಥರ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಕೆಚ್ಚಿ ಪುಡಿ ಮಾಡಿಕೊಂಡು. ನಂಗೆ ಶುಗರ್ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಹುಣಸೆಕಾಯಿ, ಎಳೆ ಹುಣಸೆಕಾಯಿ ಅಮ್ಮ. ಬಟ್ ಊರಿಗೆ ಹೋಗಿದ್ರೆ ನಾವು ತೋಟಕ್ಕೆ ಹೋಗ್ಬಿಟ್ಟು ತೋಟದಲ್ಲೇ ಊಟ ಮಾಡ್ತೀವಿ ಕುತ್ಕೊಂಡು. ಚೆನ್ನಾಗಿರುತ್ತೆ ಗಾಳಿ. ನಾವು ಅವಾಗ ಹೋಗ್ತಿದ್ದು. ನಾವು ಅದಾದ ನಮ್ಮ ಮ್ಯಾರೇಜ್ ಆದ್ಮೇಲೆ ಕರ್ಕೊಂಡು ಹೋಗಿಲ್ಲ. ಈಗ ಬ್ಯಾಕ್ ಆ ಫೀಲ್ ತುಂಬಾ ವರ್ಷದಿಂದ ಅನ್ಕೊಂಡಿದೀನಿ, ಆಗಿಲ್ಲ. 4 ಮಂತ್ ಬ್ಯಾಕ್ ಆ ಫೀಲ್ ಎಲ್ಲ ನನ್ಗೆ ಹೋಯ್ತು. ತೋಟದಲ್ಲಿ ಬೋರು ಆಟ ಆಡಿದ್ವಿ. ನೀರು ಬೋರ್ ಅಂದ್ರೆ ಗೊತ್ತು ತಾನೆ, ಫಾಸ್ಟ್ ಆಗಿ ನೀರು, ಬೋರ್ ವಾಟರ್. ತೋಟದಲ್ಲಿ ಕುತ್ಕೊಂಡು, ಆದ್ರೆ ಹೂವು ಹಾಕಿದ್ರು ನಮ್ಮ ಅಕ್ಕವರು, ಕನಕಾಂಬರ ಹೂವು. ಆ ತೋಟದಲ್ಲಿ ಕುತ್ಕೊಂಡು ಊಟ ಮಾಡಿಬಿಟ್ಟು, ಗಿಡಗಳು, ಗಾಳಿ, ತುಂಬ ಚೆನ್ನಾಗಿತ್ತು ಅದು ಫೀಲಿಂಗ್. ಊಟ ಮಾಡಿದ್ವಿ. ನಾನು ಮ್ಯಾರೇಜ್ ಆದಮೇಲೆ ಗಿರೀಶ್ ಅವ್ರು ಬರಬೇಕಾದ್ರೆ ಹೋಗಿನಿ ತೋಟದ ಹತ್ರಕ್ಕೆ. ಅದಾದಮೇಲೆ ನಾನು ತೋಟದ ಹತ್ರಕ್ಕೆ ಹೋಗಿಲ್ಲ. ನಾನು 4 ಮಂತ್ ಬ್ಯಾಕ್ ಆ ಫೀಲ್ ಎಲ್ಲ ಹೋಯ್ತು ನಂದು. ಲಾಸ್ಟ್ ಮಂತ್ ಹೋಗಿದ್ದೀನಿ. ಅದೇ ನಾನು ಊರಿಗೆ ಹೋಗಿದ್ನಲ್ಲ ಲಾಸ್ಟ್ ಟೈಮು. ತೆಗಿತಾ ಇದ್ರಿ ಬೈದು ಜಾಸ್ತಿ. ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅವಾಗ ಹೋಗಿರೋದು. ಹೋಗಿ ಎಣ್ಣೆ ಕುಡ್ಕೊಂಡು ನಿಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ನಲ್ಲ ಅವತ್ತು ಹೋದಾಗ. ನಾನು ಹೋಗಿ ಇವ್ರಿಗೂ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ದೆ ಯಾವ ಥರ ನೇಚರ್ ಇತ್ತು ಅಲ್ಲಿ ಅಂತ. ನಾವಿರೋ ಹೋದಲ್ಲಿ ಸುತ್ತಮುತ್ತ ಎಲ್ಲೂ ಮನೆಗಳಿಲ್ಲ, ಫುಲ್ ಖಾಲಿ. ನಮ್ಮ ಅಪ್ಪ ಅವರು ಎಲ್ಲ ಇರೋದು. ಅಪ್ಪಗೆಲ್ಲ ತೋಟ ಮಾಡಿಬಿಟ್ಬಿಟ್ಟಿದ್ದಾರೆ ಎಲ್ಲ. ಸಖತ್ತಾಯ್ತೆ. ಏನು ಹಾಕಿಲ್ಲ, ಯಾಕಂದ್ರೆ ನಾವು ಇಲ್ಲಿದ್ದೀವಲ್ಲ, ಬೇರೆಯವ್ರು ಕೊಟ್ಟಿದ್ದೀವಿ, ಅವರೇ ಮಾಡ್ಕೊತವ್ರೆ. ನಾವೇನು ಹಾಕಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಕೆಚ್ಕೊಂಡು ತಿಂತಾಯಿದ್ದು ನಾವು. ಏನೋ ಗೊತ್ತಿಲ್ಲ ನನಗೆ, ನಾನೇ ಈಗ ತಿಂತೇನೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ. ಈ ಥರ ಮಾವಿನಕಾಯಿ ಎಲ್ಲ ತುಂಬ ತಿನ್ನೋ ಬಿಡೋ, ಹಾಕಿ ತಿನ್ಬಿಟ್ಟು ಅಲ್ಲಿ ನಾವು ಬಂದು ಮಲ್ಕೊಂಬಿಡೋ ಒಂದೊಂದು ವಾರ. ಯಪ್ಪ, ಏನೋ ಗೊತ್ತಿಲ್ಲ. ತುಂಬ ಮಾವಿನಕಾಯಿ ತಿಂದಿದ್ದೀನಿ. ಅಂದರೆ ಏನು ಗೊತ್ತಾ, ಈ ಥರ ಕೆಚ್ಚ ತಿಂತಿರ್ಲಿಲ್ಲ, ಕಟ್ ಮಾಡ್ಕೊಂಡು ತಿನ್ನೋವು. ಕೆಚ್ಚಿ ತಿಂತವ್ರು ಫಸ್ಟ್ ಅಂತ. ಕ್ಲಾತ್ ಎಲ್ಲ ಕೆಚ್ಚಿ ತಿನ್ ಸಕ್ಕತ್ತಾಗೈತೆ ಮಾತ್ರ. ಎಮ್ಮಿ ತಿನ್ನೆ ಸುಬಿ, ತಿನ್ನೋ. ಬಟ್ ಜಾಸ್ತಿ ಹುಳಿನೂ ಇಲ್ಲ. ಓಕೆ, ಅನಿತಾ ಮೀಡಿಯಂ.
ಓಕೆ. ನಮ್ಮ ತೋಟದ ಹತ್ರ ಒಂದು ಮರ ಇತ್ತು, ಇಷ್ಟೇ ದಪ್ಪ. ಈ ಗುಣ ಬಿದ್ದುಬಿಡ್ತೀಯಾ? ಇಷ್ಟೇ ದಪ್ಪ, ಎಷ್ಟು ಸ್ವೀಟ್ ಇರುತ್ತೆ ಗೊತ್ತಾ ಹಣ್ಣಲ್ಲಿ. ಸೇಮ್ ಇದೇ ಮಾವಿನಕಾಯಿ ಅನ್ಕೋಬೇಕಾದ್ರೆ. ಹಣ್ಣಾದ್ಮೇಲೆ ಮಾತ್ರ ಸಕ್ಕರೆನ ಹೆಜ್ಜೆ ತಿಂದಂಗಿರುತ್ತೆ ಹಣ್ಣು. ನಮ್ಮ ಅಕ್ಕವ್ರದವರೆಲ್ಲ ಅದೇ ಕಾಯಿ ಇರೋದು. ಸಕ್ಕದಾಗಿರುತ್ತೆ. ನೇಮ್ಗಳಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ. ನಮ್ಮ ಅಕ್ಕವ್ರು ಕರಿತಾ ಇದ್ದಾರೆ, ಬಂದೈತೆ ಬಾ ಬಂದು ತಗೊಂಡೋಗಿ ಮಾವಿನಕಾಯಿ ಅಂತ. ನಮ್ಮನೆಯವ್ರು ಕಳಿಸ್ತೇವೆ. ಅದಕ್ಕೆ ಹೇಳ್ತಾ ಇದ್ದೀಗನು ಹೋಗಿ ಎತ್ಕೊಬರೋಗು, ಒಂದು ವಾರ ಪೂರ್ತಿ ಮ್ಯಾಂಗಲ್ ಮುಳುಗೋಗ್ಬಿಡೋಣ. ಚೆನ್ನಾಗಿರುತ್ತೆ. ನಮ್ಮನೆಯವರು ಇಲ್ಲಿಂದ ಬಸ್ ಚಾರ್ಜ್ ಎತ್ಕೊಂಡು ಊರಿಗೆ ಹೋಗೋ ಬದಲು ಇಲ್ಲೇ ತಗೋಬೋದಲ್ಲ ಅಂತ. ಅದಕ್ಕೆ ಆಂಧ್ರ ಅಲ್ವಾ, ಅದಕ್ಕೆ ಅದೇ ಸ್ವಲ್ಪ ಹೋಗಿ ಬರೋ ಖರ್ಚು ಜಾಸ್ತಿ ಬೀಳುತ್ತೆ. ಮಿನಿಮಮ್ ಅಂದ್ರೆ 1,000 ರೂಪಾಯಿ ಮೇಲೆ ಬೀಳುತ್ತೆ. ಜಾಸ್ತಿನೇ ಬೇಕು, ಇನ್ನೂ ಜಾಸ್ತಿನೇ ಬೇಕಂತ. ಅದೇ 1,000 ರೂಪಾಯಿಗೆ ಇಲ್ಲಿ 50 ರೂಪಾಯಿ ಕೆಜಿ ಆಗೈತಿ ಈಗ. ನಾವೆಲ್ಲ ತಗೊಳ್ಳೋದು 120 ರೂಪಾಯಿ 150 ರೂಪಾಯಿ ಕೆಜಿ ತಗೊಂತೀವಿ. ನಮ್ಮೂರಿಗೆ ಬಂದಿತ್ತು ಇಲ್ಲಿಗೆ 80 ರೂಪಾಯಿ ಕೆಜಿ. 80. ಫಸ್ಟ್ 100 ರೂಪಾಯಿ ಇತ್ತು, 100 ರೂಪಾಯಿಂದ 80 ರೂಪಾಯಿ. ನಮ್ಮ ಮನೆಯವ್ರು ತಂದಿದ್ದು ಎಲ್ಲಿ 50 ರೂಪಾಯಿ. ಅದು ಯಾವ್ದು? ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿಯಲ್ಲಿ 50 ರೂಪಾಯಿ ಅಂತ 4 ಕೆಜಿ ತಂದವ್ರೆ. ಆ ಊರಿಗೆ ಬೇಡ, ಇಲ್ಲೇ ತಗೊಂಡು ತಿನ್ಬೋದಲ್ಲ. 50 ರೂಪಾಯಿ ಆರಾಮ. ಅಂದರೆ ಊರಿಗೆ ಹೋದ್ರೆ ಏನು ಗೊತ್ತಾ, ಫ್ಯಾಮಿಲಿ ನೋಡ್ಕೊಂಡು ಬರ್ಬೋದು ಅಷ್ಟೇ. ತಿನ್ನಬಾರ್ದು ಅನ್ಕೊಂಡೆ, ನಾನೇ ಜಾಸ್ತಿ ತಿಂದಿದ್ದೀನಿ ಮ್ಯಾಂಗೋ. ಇನ್ನೂ ಇಷ್ಟ ಐತೆ, ಯಾವಾಗ ಖಾಲಿ ಮಾಡ್ತೀವೋ ಗೊತ್ತಿಲ್ಲ. ದೇವ್ರೆ ಉರಿತಾ ಇದ್ದು ಬಾಯೆಲ್ಲ. ಇಷ್ಟೊತ್ತು ಕೂತ್ಕೊಂಡು ಕೇರ ಮಾಡಿದ್ವಿ ಹುಡುಗರು, ನಾನು ಎಲ್ಲ ವೀಡಿಯೋಸ್ ಮಾಡಲಿಲ್ಲ. ಮಾಡಬೇಡ, ನೀವು ಬೇಡ. ಆಂಟಿ ಮನೆ ಯಾಕೆ? ಆಂಟಿ ಮನೆಗೆ, ಆಂಟಿ ಮನೆಗೆ ಬೇಡ. ಮ್ಯಾಂಗೋ ಹಣ್ಣು ನೀನು ತಿನ್ನಲಿಲ್ಲ? ಏ ಗುಣ ಹಿಂಗೆ ಕತ್ತೆ. ನಾನೆಲ್ಲ ಸ್ಕಿನ್ ಇರೋದೇ ತಿಂತ ಇದ್ದೀನಿ. ಇದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಅದಕ್ಕೆ. ಗುಣ ಬಟ್ಟೆ ಹೊರದೋಗುತ್ತೆ. ಇವತ್ತು ಮ್ಯಾಂಗೋ ತಿಂತ ಇದ್ದೀನಿ, ತುಂಬಾ ಖಾರ ಐತೆ. ಬಟ್ ಹೊಟ್ಟೆ ಏನಾಗುತ್ತೋ ಈಗ ಗೊತ್ತಾಗಲ್ಲ, ನೈಟ್ ಗೊತ್ತಾಗ್ಬಿಡುತ್ತೆ. ನಾವು ಖಾರ ತಿನ್ನಲ್ಲ, ಸಪ್ಪ ತಿನ್ನೋದು. ಸಪ್ಪ ಊಟ, ಸಪ್ಪೆ ಸಪ್ಪಲ್ಲ ಸಪ್ಪೆ. ನಾವು ಸಪ್ಪ ಊಟ ಇವತ್ತು ಅಷ್ಟೇ. ಇನ್ನು ಸಾಕು. ಏಯ್ ಯಾಕದು? ಯಾಕೆ ಗುಣ? ಬೇಡ ಮುಚ್ಚು. ಇವತ್ತು ನಂತರಲ್ಲೇ ಮಾಡಲ್ಲ. ಸಾಕು ಸಾಕು ಅಂತೀವಿ. ಏನು ಮಾಡ್ತಾ ಇದ್ದೀರಾ? ಕೆಲಸ ಮಾಡ್ತಾರೆ ಇವ್ರಿಗೆ ಯಾವಾಗಲೂ ಕೆಲಸ ಕಿಚನ್ ಮೇಲೆ. ಏಯ್ ಬಾರೆ ನೀನು ಕೆಳಗಡೆ, ನೀನು ಇಳಿಸು ಮತ್ತೆ ಓಡ್ಬರ್ತಾರೆ. ಇದಿದ್ದಷ್ಟು ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ರೂಮಲ್ಲಿ ಇಟ್ಬಿಡ್ತೀವಿ. ನಮ್ಮ ಮನೇಲಿ ಕಿಚನಲ್ಲಿ ಒಂದರಲ್ಲೇ ರ್ಯಾಕ್ ಕೊಟ್ಟಿದ್ದೀನಿ, ಎಲ್ಲೂ ರ್ಯಾಕ್ ಕೊಟ್ಟಿಲ್ಲ. ಮೆಡಲ್ ಇಟ್ಟಿದ್ದೀನಿ ಬಿಡ್, ನಾನು ಅನುಷ ಎತ್ಕೊಂಡು ಹೋಗೋವರೆಗೂ ಇಲ್ಲಿ ಇಟ್ಟಿರ್ತೀನಿ. ಎಲ್ಲೂ ರ್ಯಾಕ್ ಕೊಟ್ಟಿಲ್ಲ, ಬರೀ ಕಿಚನಲ್ಲಿ ಒಂದರಲ್ಲಿ ರ್ಯಾಕ್ ಕೊಟ್ಟರೆ ತುಂಬ ಹಿಂಸೆ ಅನಿಸುತ್ತೆ ಎಲ್ಲ ಇಡೋಕ್ಕೂ. ನಾನು ಏನೋ ಐಟಮ್ ಇಡೋಕ್ಕೆ ಜಾಗ ಇಲ್ದೇ ಈ ಥರ ರ್ಯಾಕ್ಗಳು ಬುಕ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಮನೆ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ರೆ ಮೊಸರು
ಸುಬಿ ಇಳಿ ಕೆಳಗಡೆ ಈಗ. ನಾನು ಒಂದೇನೋ ಕೆಲಸ ಮಾಡ್ಬೇಕು, ನೀನು ಹೋಗು. ಏನ್ ಮಾಡ್ತಾ ಇದೀವಿ? ಒಂದೇನೋ ಕೆಲಸ. ಹಾ, ಊಟ ಕೆಲಸ. ಊಟ ಕೆಲಸ. ಊಟ ಕೊಡು. ಮೊನ್ನೆ ಪಾಯಸ, ನೆನ್ನೆ ಪಾಯಸ ಮಾಡಿದ್ದು. ಈಗ ಹಂಗೆ ಈಗ ಸ್ವಲ್ಪ ತಿನ್ಕೊಂಡು ಖಾಲಿ ಮಾಡಿಬಿಡೋಣ. ಏನಪ್ಪ? ಏನು ಬರೀ ಊಟ? ಕಾಣ್ತಾ ಇದ್ದೀನಿ. ಅಮ್ಮ ಒಂದೇನೋ ಕೆಲಸ ಮಾಡ್ತೀನಿ. ಏನು ಮಾಡ್ತಿ? ಏನು ಮಾಡ್ತಿ? ಇದು ಸಾಂಬಾರ್ ಕೆಲಸ. ಹ್ಞೂ, ಸಾಂಬಾರ್ ಕೆಲಸ ಹಿಂಗೆ ಸಾಂಬಾರ್ ಕೆಲಸ. ಇದ ಮಾಲಾಡೋಲಿ ಹ್ಞೂ, ಸಾಂಬಾರ್ ಕೆಲಸ. ಮಾಡಕ್ ಬಟ್ವಾ ಚಿನ್ನಿ. ಸಾಂಬಾರ್ ಮಾಡ್ತೀನಿ. ಸ್ವಲ್ಪ ಪಾಯಸ ಇತ್ತು, ತಿನ್ಕೊಂಬಿಡೋಣ ಅಂತ. ಎಲ್ಲ ಲಾಸ್ಟ್ಗೆ ಹಾಕ್ಬೇಕಲ್ವಾ, ಸೊ ಅದಕ್ಕೆ ತಿನ್ಕೊಂಬಿಡೋಣ ಅಂತ. ಸಾಂಬಾರ್ ಮಾಡ್ತೀನಿ. ಅಮ್ಮ ಸಾಂಬಾರ್ ಮಾಡ್ತೀನಿ. ಮಾಡೋಗು ನೋಡು, ಬೇಕಾ ಡ್ರೈ ಫ್ರೂಟ್ಸ್ ಬೇಡ. ತಿನ್ಕೊಳ್ಳೋಣ. ಅಮ್ಮ ಪ್ರೀತಮ್ಮ, ಅಮ್ಮ ಪ್ರೀತಮ್ಮ, ಊಟ ಮಾಡ್ತೀನಿ. ಊಟ ಮಾಡ್ತೀನಿ. ಏನು ಊಟ ಮಾಡ್ತೀಯಾ? ಊಟ ಏನು ಊಟ ಮಾಡ್ತೀಯಾ? ಮುದ್ದೆ. ಹಾಂ, ಮಾಡೋಗಲ್ಲಿ ಬೇಳೆ ಅದರಲ್ಲೇ ಮಾಡು ಸಾಕು. ಬೇಸಿ ತುಂಬ ಗಟ್ಟಿ ಒಳಗೆ ಸಾಂಬಾರು, ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಮಲ್ಗಪ್ಪ ಬರೋಷ್ಟೊಳಗೆ. ಹ್ಞೂ, ಏನಿಲ್ಲ, ಮಳೆ ಹೊಡೆದಿರೋದವರು. ಮಳೆ ಅವಳು ಒಬ್ಳು ಸುಮ್ಮನೆ ಅವ್ಳು ಪಾಡ್ಗೆ ಅವಳು ಏನಾರು ಆಟ ಆಡ್ತಿರ್ತಾಳೆ. ಅವ್ಳು ಕೇಳಿದಾಗ ಒಟ್ಟು ಒಂದು 10 ಮಿನಿಟ್ಸ್ ಫೋನ್ ಕೊಟ್ಟರೆ ಸುಮ್ಮನೆ ಆಡ್ಕೊಂಡಿರ್ತಾಳೆ. ಪಾಯಸ ಅಂತೂ ತುಂಬ ಸ್ವೀಟ್ ಬಿಟ್ಟೈತೆ, ಅಂದರೆ ಒಬ್ಬರೊಟ್ಟು ಮಾಡ್ತೀವಲ್ಲ ಆ ಥರ ಆಗ್ಬಿಟ್ಟೈತೆ. ಇದು ಜಸ್ಟ್ ಮಾಡಿದ್ದು ಕಾಯಿ ರುಬ್ಬಿ ಹಾಕಿ ಮಾಡಿದ್ದು. ಹಾಂ, ಸಾಂಬಾರು ಊಟ ನಂಗೆ ಬೇಡಪ್ಪ ಸಾಂಬಾರು ಊಟ. ಹಾಂ ಸರಿ, ತಿಂತೀನಿ ಮೇಡ. ಏನೋ ಅಕ್ಕಿ ಡಬ್ಬ ಎಲ್ಲ ತಗೊಂಡು ಮಾಡ್ತೀನಿ. ಸ್ವಲ್ಪ ತಗೋಬೇಕು, ರೈಸು ವೇಸ್ಟ್ ಮಾಡ್ತೀಯಾ? ನಮ್ಗೆ ರೈಸ್ ಜಾಸ್ತಿ ಬೇಡ, ಸ್ವಲ್ಪ ಮಾಡಿ. ಚೂರು ಚೂರು ಮಾಡಿ ಸಾಕು, ಒಂದು 2 ಅಗ್ಲು ಅಷ್ಟೇ. ಹ್ಞೂ, ಬನ್ನಿ. ಇಷ್ಟೊಂದ ಇನ್ನೂ ಸ್ವಲ್ಪ ಹಾಕೊಡೋಕೆ, ಇಷ್ಟೊಂದು ಬೇಡ, ಅಪ್ಪಂಗೆ ಹೆಚ್ಚಾಯ್ತದ ಅದನ್ನ. ಬೇಡ ಮೇಡಮ್, ಅಲ್ಸೋಗುತ್ತೆ ಅಲ್ಸೋಗುತ್ತಪ್ಪ. ನೀನು ಜಾಸ್ತಿ ತಿಂತೀಯಾ? ಹೆಂಗೆ ತಿಂತೀಯ? ಹ್ಞೂ, ಎಷ್ಟು ಹಾಕ್ತೀವಿ ಜಾಸ್ತಿ ಅಂದರೆ? ಅಷ್ಟು ಹಾಕ್ತೀಯಾ? ಏನೋ ಮಾಡೋಗಿ ಮೇಡಮ್, ಆಯಿತು. ಹ್ಞೂ, ಓಕೆ ಮೇಡಮ್, ಆಯಿತು. ಏನೋ ಕೆಲಸ ಮಾಡ್ತಾರೆ ಗೊತ್ತಾಗ ನೋಡಿ. ಬಿದ್ದುಬಿಡ್ತೀರಾ ಸಿಂಕೊಳಿಕೆ. ನನಗಂತೂ ಇವನ್ನ ಕಿಚನಲ್ಲಿ ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟೇ ಆದರೆ ಹೆಣ್ಮಕ್ಳಲ್ಲ, ಕಿಚನಲ್ಲೇ ಬೆಳಿಬೇಕು, ಏನೂ ಮಾಡೋಕ್ಕಾಗಲ್ಲ. ಬೆಳೆದ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಅವಳಿಗೆ ಇವಾಗಿಂದಲೇ. ಹಾಂ, ಪ್ಲೇಟೆಲ್ಲ ತೊಳೆಯೋಕೆ ಹಾಕಿದ್ದೀನಿ. ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಗೆ ಗೊತ್ತಿಲ್ಲ. ನಿಮಗೆ ಸಂಬಳ ಕೊಡೋದೇನಕ್ಕೆ? ಕರೆಕ್ಟಾಗಿ ಮಾಡಿ. ಮತ್ತೆ ಊಟ ಮಾಡೋಕೆ ಕೊಡ್ತೀನ, ಅಡುಗೆ ಮಾಡೋಕೆ ಕೊಡ್ತೀನ? ಹಾಂ, ಕರೆಕ್ಟಾಗಿ ಮಾಡಿ ಮತ್ತೆ ಬೇಗ.
ಹ್ಞೂ ಎದ್ರಕಬಿಟ್ಟದೊಳಗೆ ನೀವೇನು ಮಾಡಬೇಡ, ಬನ್ನಿ ನಾನು ಮಾಡ್ತೀನಿ. ಈಗ ಆಂಟಿ ಬರ್ತಾರೆ, ಈಗ ಪಾರ್ಕ್ ಹೋಗ್ಬೇಕು, ಬಾ ಬೇಗ ಟೈಮ್ ಆಯ್ತಾ. ಹ್ಞೂ ಹೌದಾ? ಹ್ಞೂ ಹಾಂ 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 ಓಕೆ ಮೇಡಮ್. ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಡ್ತೀನಿ, ಓಕೆನಾ? ಏನು ಮೇಡಮ್? ನನಗೆ ಗೊತ್ತಿಲ್ಲ ಮೇಡಮ್ ಹೆಂಗೆ ಮಾಡೋದು ಅಂತ. ಕಾಣಿಸ್ತಿದೆ ಪಾವು. ಏನು ಮಾಡ್ತಿದ್ದೀಯ ಸಿಲಿ? ಹೆಂಗೆ ಮಾಡೋದು ಅಡುಗೆ? ಹಂಗೆ ಮಾಡೋದಾ? ಕಾಣಿಸ್ತಿರ್ಬೋದು ಅನ್ಕೋತೀನಿ. ಪಾವನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅವ್ರು ಅಡುಗೆ ಮಾಡೋಕ್ಕೆ. ತಪ್ಪಲೆ ಬೇಡ, ಗ್ಯಾಸ್ ಹಚ್ಚೋದು ಬೇಡ, ಏನು ಬೇಡ. ಮಾಡೋಗಿ ನೀವು. ಬೆಂಕಿನ ಆಕಳು ಊಟ ಮಾಡ್ತೀನಿ. ಅಮ್ಮ ನಾನೇ ತಿಂತೀನಿ, ಚುಮ್ಮಿಲು ತಲೆ ಮೇಲೆ ಕುಚ್ಚು. ನಾನು ಕೂಕರಕ್ಕೆ ಒಂಚೂರು ಜಾಗ ಬೇಕು. ಒಂಚೂರು ಜಾಗ ಬೇಕಷ್ಟೇ. ಬಾಯಿಗೆ ಬರ್ತಾ ಇಲ್ಲ ಚಿನ್ನಿ. ನೋಡಿ ಹೆಂಗೆ ಮಾಡ್ತಾಳೆ. ಚಲ್ತೀಯ ಬಟಾಯ್ತಾ? ಡ್ರೈ ಫ್ರೂಟ್ಸು ನಂಗೆ ತಿನ್ನು, ನಂಗೆ ಇಷ್ಟನೇ ಇಲ್ಲ. ಇನ್ನೇನು ಇಷ್ಟ ನನಗೆ? ನಂಗೆ ಏನು ಇಷ್ಟ ಇಲ್ಲ. ನಿಂಗೆ ನಾನು ಮತ್ತೆ ಒಂದು ಆಟ ಆಡೋಣ. ನೀನು ಅಮ್ಮ, ನಾನು ಮಗಳು, ಓಕೆನಾ? ನೀನು ಆಡ್ತೀಯಲ್ಲ ಹಂಗೆ ಆಡ್ತೀನಿ. ನೀನು ನಾನು ಅಮ್ಮ ಥರ ನೀನು ಮಾತಾಡಬೇಕು, ಓಕೆನಾ? ಓಕೆ, ಸ್ಟಾರ್ಟಾ? ಅಮ್ಮ ಅಮ್ಮ ನಂಗೆ ಐಕಿಂಬೇಕು. ಜೋಳ ಬಟ್ಟೆ ಹೋಗು ಬೇಡ, ನಂಗೆ ಐಕಿಂಬೇಕು. ನಾನು ಸಡನ್ನಾಗಿ ಕೊಟ್ಬಿಡ್ತೀನಿ ನನಗೆ ಐಸ್ ಕ್ರೀಮು. ಇಲ್ಲ ನಾನು ಬೇಡ, ನಾನು ಕೊಡ್ಸಲ್ಲ ಅಂತೀನಿ ತಾನೆ. ಹಂಗೆ ನೀನು ಹೇಳ್ಬೇಕು. ಯಾವಾಗ? ಅವಾಗೇನೆ ಹೇಳ್ರಿ. ಸ್ಟಾರ್ಟ್. ಅಮ್ಮ ಅಮ್ಮ ಐಕಿಮು ಪ್ಲೀಸ್, ನಂಗೆ ಐಕಿಮ್ ಬೇಕೇ ಬೇಕು. ನಾನು ಒಂದ್ಸತಿನ ತಿಂದೇ ಇಲ್ಲ, ನಂಗೆ ಐಕಿಮ್ ಬೇಕೇ ಬೇಕು. ಬೇಡ, ನಂಗೆ ಐಕಿಮ್ ಬೇಕು. ಈಗ ಅಪ್ಪಂಗೆ ಫೋನ್ ಮಾಡಿ ಹೇಳು. ಇರೋ ಹೋಗಲ್ಲಿ ವರ್ಷಕ್ಕೆ ಬೇಕಾದ್ರೆ ಹೆಂಗೆ ಹೋಗೋದೀಗ ಅಂದರೆ ಹಾರ್ಕೊಂಡು ಹೋಗೋ. ಚೆಲ್ ಬಿಡೋದು ಹುಟ್ಟು ಕಿತಾಪತಿ. ನೀಟಾಗಿ ಕ್ಲೀನ್ ಮಾಡಿ ಬಿಡೋಣ. ಸಿಂಕೊಳಿಗೆ ಹಾಕು. ತುಂಬ ಕ್ಲೀನ್ನೆಸ್ಸು. ಈಗ ಆಟ ಆಡೋಣ. ಸ್ಟಾರ್ಟಾ? ಅಮ್ಮ ಅಮ್ಮ ನಂಗೆ ಐಕಿಮ್ ಬೇಕು. ನಂಗೆ ಐಕಿಮ್ ಬೇಕೇ ಬೇಕು. ನಾನು ಒಂದ್ಸತಿನೂ ತಿಂದೇ ಇಲ್ಲ, ನಂಗೆ ಐಕಿಮ್ ಬೇಕು. ನಂಗೆ ಇದಲ್ಲ, ನಂಗೆ ಅಪ್ಪ ಫೋನ್ ಮಾಡಿ ಹೇಳು ನಂಗೆ ಐಕಿಮ್ ಬೇಕು. ಮಾಡಿ ಹೇಳು ಅಪ್ಪಂಗೆ ಫೋನು.
ರಿಸೀವ್ ಮಾಡ್ತದ ಮಾಡಿ ಇನ್ನೊಂದ್ಸತಿ. ಅಪ್ಪ ಮಗು ಬೇಕಂತ ತಗಪ್ಪ. ನಿಂಗೆ ಕರೆಕ್ಟಾಗಿ ಮಾತಾಡ್ತಿಲ್ಲ, ಹೋಗು, ನಾನು ಬರೋಲ್ಲ. ನಂಗೆ ಕೇಳಿಸ್ತಾ ಇಲ್ಲ. ನನಗೆ ಸ್ಪೀಕರ್ ಕೊಟ್ಬಿಟ್ಟು ಮಾತಾಡು. ಹಲೋ, ಏಕಿನ್ ತಗವ ಮಗುಗೆ ಅಂದೆ. ಏನತ್ತ? ಏಕಿನ್ ತಗೋದು ಅಂತ ಮಗುಗೆ. ನಂಗೆ ನೀನು ಹೇಳಿದ್ ನಂಗೆ ಕೇಳಿಸ್ಲಿಲ್ಲ, ಜೋರಾಗಿ ಹೇಳು ನೀನು. ನಂಗೆ ಕೇಳಿಸ್ಲಿಲ್ಲ. ಹಲೋ, ಮಗುಂಗೆ ಒಂದು ಏಕಿನ್ ತಗವ. ಯಾವ ಮಗುಗೆ? ನಿಮ್ಮ ಮಗು. ನಿಮ್ಮ ಮಗ ಅದು? ನೀನೆ. ನಾನು ಮಗುನ. ಓಕೆ, ಯಾವ ಐಕಿಮ್ ಥರ ಕೇಳಿದೆ? ದೊಡ್ಡಕ್ಕೂ ನಂದು ಅಡ್ಡದು ಬೇಡ, ನಂಗೆ ಚಿಕ್ಕದು ಬೇಕು. ಚಿಕ್ಕದ ಟವರ ಕೈಲಿ. ನಂಗೆ ಚಿಕ್ಕದು ಬೇಡ, ನಂಗೆ ಮೀಡಿಯಮ್ ಬೇಕು. ಮೀಡಿಯಂ ತಗೋಬೇಕು. ನಂಗೆ ಮೀಡಿಯಮ್ ಬೇಡ, ನಂಗೆ ದೊಡ್ಡದು ಬೇಕು. ದೊಡ್ಡ ತಗೋ. ನಂಗೆ ಜೂಚು ಬೇಕು. ಜ್ಯೂಸ್ ತಗೋ. ಎಲ್ಲದಕ್ಕೂ ತಗೊಬಂದ್ರಲ್ಲ, ಅಪ್ಪಂಗೆ ನೀನು ಫೋನೇ ಮಾಡಿಲ್ಲ, ಹೋಗಲ್ಲ, ರಿಂಗೇ ಆಗಲಿಲ್ಲ. ಸುಳ್ಳು ಹೇಳ್ತೀಯ ಯಾವಾಗಲೂ ನೀನು ನನಗೆ. ಏಕಿನ್ ತಗೋಬೇಕು. ನಂಗೆ ಕೇಳಿಸ್ತಾನೆ ಇಲ್ಲ ವಾಯ್ಸು, ಸ್ಪೀಕರ್ ಇಡು. ಸ್ಪೀಕರ ನೀನೇ ಮಾತಾಡು. ಹಲೋ, ಮಾತಾಡ್ತಾನೆ ಇಲ್ಲ ಅಪ್ಪ. ಮಾಡಿ ಹಣ್ಣು ತುಂಬಿರು. ನಂಗೆ ಬೇಡ, ನಂಗೆ ಈಗಲೇ ಬೇಕು. ಮತ್ತೆ ಹೇಳ ಫೋನ್ ಮಾಡಿ. ನೀನು ಹಿಂಗೆ ಆಡೋದು, ನನಗೆ ಹೆಂಗೆ ಹೊಳಿತೀಯ ಗೊತ್ತಾ ನೀನು? ನನ್ನ ಮಗಳು ನೋಡಿಬ್ರು ನಾಳೆ ಹತ್ತೆ ಬಿಟ್ಲ ಅಷ್ಟಕ್ಕೆ. ಗೋಳು ಅಲ್ಲ ಚಿನ್ನೆ, ನೀನು ನನಗೆ ಹಿಂಗೆ ಹೇಳಿಸ್ತೀಯ ಗೊತ್ತಾ? ಏನಿಲ್ಲ, ಯಾವಾಗಲೂ ಹಿಂಗೆ ಹೇಳ್ತೀಯ ನೀನು. ಹಂಗೆ ಆಡಬಾರ್ದು. ಸಂಡೆ ಆಡಲ್ಲ ಅಂತ ನಂಗೆ ಬೇಡ, ನಂಗೆ ಬೇಡ. ವಾವ್, ಮಮ್ಮಿ ಬರ ಕೊಡ್ತು. ಮಮ್ಮಿ ಪಚ್ಚದ ಕೊಡ್ತು ಅಲ್ಲಿ ಹೂವ. ಹಿಂಗೆ ಕಟ್ಟು ಮಾಮಿಗೆ. ಯಾ ಮಾಮಿಗೆ? ಇಲ್ಲ, ನಾನು ಅಂದಿದ್ದು. ಹೇ ಕತ್ತೆ, ಅಲ್ಲಿ ಹೂ ಬೀಳ್ತು ನೋಡು ಮಾಮಿದು. ಹಾಂ, ನಾನೇ ತಗೊಲ್ಲ. ನಾನೇ ತಗೊಲ್ಲ. ಬೇಡ ಬಿಡು, ನೀನೇ ತಗೋ. ನಾನೇ ತಗೊಲ್ಲ. ನಾನೇ ತಗೊಲ್ಲ. ನಾನು ಚಿನ್ನಿಮೈಗೆ ಒಂದೊಂದು ಹಾಡು ಹೇಳುತ್ತೆ. ಹಾಡು ಹೇಳು. ನೀನು ಹೇಳು. ನಂಗೇನು ನೀನು. ನಾನಾ? ಅಯ್ಯಯ್ಯೋ ಕೋಪವೇ ಸುಂದರಿಯೇ, ಮಾತಾಡೇ ಓನು ನೋರಲಿಯೇ. ನೀನಿಲ್ಲ? ನಂಗೆ ಗೊತ್ತಾಗಿಲ್ಲ ಆಚೆ ಹೆಂಗೋ. ಕಿರ್ಚಬಾರ್ದು, ಹೇಳ್ತೀನಿ ನೋಡು. ಬಾನಲ್ಲಿಟ್ಟು ಅರ್ಧ ಚಂದ್ರ, ಕೈಯಲ್ಲಿಟ್ಟು ಮುರ್ದೋದ್ರೊಟ್ಟಿ, ಎರಡೂ ಕೂಡಿಸಿ ಆಡೋ ಆಟಕ್ಕೆ ಯಾಕೋ ಬರಲಿಲ್ಲ ಅವಳು, ಯಾಕೋ ಬರಲಿಲ್ಲ. ಅಲ್ಲಿ ಕ್ಯಾಮ್ರಾ ಆಫ್ ಆಗತ್ತೆ, ಇಲ್ಲಿ ಮಾತಾಡು. ಯಾಕೋ ಬರಲಿಲ್ಲ ಅವಳು, ಯಾಕೋ ಬರಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕನೇ ಇಲ್ಲ ನಾನು ಲೆಕ್ಕಕ್ಕೆ ಇಲ್ಲ. ಹೇಳ್ತೀನಿ ಈಗ. ಹೇಳೀಗ, ಸಾಂಗ್ ಹೇಳು, ಸಾಂಗ್ ಹೇಳು. ಬಂಡು ಮಾತಾಡೀಗ. ಹಾಡು ಹೇಳೀಗ, ಹಾಡು. ನೀನು ನಾನು ಇರ್ತೀನಿ. ಇದೆಲ್ಲ ಹೇಳಣ್ಣ. ನೀನು ನಾನು ಬೇಕೆ ಮಕ್ಕಳು ಇಲ್ಲ. ನಾನೀಗ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಯಾವ ಹಾಡನ? ಇವಳ ಕಾಲಂದವು, ಕಾಲಲ್ಲಿ ಕಿರುಳ ಜಗ್ಗಲ್ಲೆಂದವೋ, ಗಲ್ಲೆಂದು ನನ್ನ ಎದೆ ಜಲ್ಲೆಂದವೋ. ತಯಾರೆ ತಾಯಿ ಹೇಳಿ ನೀನು.
ಸ್ವರ್ಗ ಬಾಳಲ್ಲಿದೆ ಅನ್ನೋದೆ ಲೋಕದ ನುಡಿ ಮಾತು. ಈಗ ಅಜ್ಜಿ ನಾನು ಹೇಳ್ಕೊಡ್ತೀನಿ ಅಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ. ಚೆಲ್ಲಲ್ಲ ಬಿಡಮ್ಮ, ಸಾಂಗ್ ಹೇಳ್ತೀನಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ, ಲೆಕ್ಕಕ್ಕೆ ಇಲ್ಲ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಿತ್ತು ಮುಡ್ಸೋ ಹೊತ್ತಿಗೆ ಬೆಳ್ಕರ್ದೋಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ವಿಡಿಯೋ ಬರ್ತೈತೆ. ಹಣ ಮ್ಯಾಲ್ ಬರ್ತಾನಂತೆ ದೇವ್ರು ಇನ್ನೂ ಬರ್ತಾಯಿದೆ. ಹಣ ಮ್ಯಾಲ್ ಬರ್ತಾನಂತೆ ದೇವ್ರು ನೋಡ್ಕೋತೀನಿ ಕನ್ನಡಿ ಕೊಡ್ರು. ಕನ್ನಡಿ ಸಿಕ್ಕರು ತಳ್ಕಂಬಳ್ಕ ಓದೋನು ಯಾರೋನು ತುಂಬ ಹುಷಾರು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ, ನಾನು ಲೆಕ್ಕಕ್ಕೆ ಇಲ್ಲ. ನಾನು ಹೇಳ್ದಂಗೆ ಹೇಳು. ಹೂವಿನ ಬಟ್ಲಲ್ಲಿ ಕಿತ್ತು ತಂದರೆ ನೋಡಿಲಿ ಹಿಂಗೆ ಇಟ್ಕೊಳ್ಳಿ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ, ಕಟ್ಟಿ ಮುಡ್ಸೋ ಹೊತ್ತಿಗೆ ಬೆಳ್ಕರ್ದಾಯ್ತಲ್ಲ, ಎಲ್ಲ ಮಾಯವಾಯ್ತಲ್ಲ. ಹೇಳೋ ಚೂರು ಚೂರು ಬರ. ಬಾನಲ್ಲಿತ್ತು ಮುರ್ದು ಅಲ್ಲ, ಬಾನಲ್ಲಿತ್ತು ಅರ್ಧೋ ಚಯ, ಕೈಯಲ್ಲಿತ್ತು ಮುರ್ದೋದ್ ರೊಟ್ಟಿ, ಎರಡೂ ಕೂಡಿಸಿ ಆಡೋ ಆಟಕ್ಕೆ ಯಾಕೋ ಬರಲಿಲ್ಲ ಅವಳು, ಯಾಕೋ ಬರಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೇಳು ಒಂಚೂರು ಬರುತ್ತೆ ಅಂದಲ್ಲ ಅಷ್ಟೇ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ, ನಾನು ಸಜನಾ ಮೇರಿ ಸಜನಾ ನನಗೆ ನನ್ನ ಮಗಳ ಜೊತೆ ಸಂದೆ ಮಾಡೋದು ನಾನೇನು ಹೊತ್ಕೊಂಡು ಹೊಂಟೋಗ್ಬಿಡ್ತೀಯ ಹೇಳಿದ್ದೀನಿ. ಹಾಂ ಅಕ್ಕ ಟಿಶ್ಯೂ ಟಿಶ್ಯೂ 1 2 3 ಸ್ಟಾರ್ಟ್. ಡಿಸ್ಕೋ 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 ಡಿಸ್ಕೋ. ಅವ ನಿಂಗೆ ಯಾವ್ದಾರ ಸಾಂಗ್ ಬಂದರೆ ಹೇಳು ಮಗಳೇ. ನೀನು ಜೋರಾಗಿ ಮಾತಾಡ್ಬೇಕು ನೀನು. ಆಯ್ತು ಹೇಳಿ ಈಗ ಅಷ್ಟೇ. ಜೋರಾಗಿ ಈಗ ಮಾತಾಡ್ದಲ್ಲ ಮಾತಾಡು ಚಿನಿಮಾ. ಆಡ ಎಲ್ಲ ದೇವರು ಹೇಳಿದ್ಬಿಡ ಕಣಕ್ಕೆ. ಅವ ನಿಂಗೆ ಇನ್ನೊಂದು ಸಾಂಗ್ ಹೇಳ್ಕೊಡೋಣ. ಅನ್ಕೊಂಡಿದ್ದೆಲ್ಲ ಯಾವತ್ತೂ ಆಗಲ್ಲ,
ಬಂದಂಗೆ ಬದುಕೋಕೆ ಯಾರು ರೆಡಿ ಇಲ್ಲ. ಲೈಫಲ್ಲೇನಾದರೂ ಕಿತ್ತದ ವಾಕು, ಬಂದಂಗೆ ಬದುಕೋಕೆ ಇಲ್ಲಿ ಯಾರು ರೆಡಿ ಇಲ್ಲ. We are balance. 1, 2, 4, 9, 10. Hello, 1, 2, 4, 9, 10, 7. ಡಿಸ್ಕೋ 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 ಡಿಸ್ಕೋ. ನನಗೆ ಈಗ ಈಗ ಎಲ್ರಿಗೂ ಇಲ್ಲಿ ಹಾಡು ಹೇಳ್ಕೊಡು ನೀನು. ಒಂದು ಎರಡು ಅಲ್ಲ ನಾನು ಎರಡು ಬಾಳೆಲೆ ಹರಡು. ನೀನು ಅದಕ್ಕೆ ದಬಾಕದು ವಾಕ್ ಹೋಗೆ get out just shut up you don't talk with me just shut up चलो 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 ನಾನು ಹಾಡು ಹೇಳ್ತೀನಿ ನೀವು ಡ್ಯಾನ್ಸ್ ಮಾಡಿ. ರಾ ರಾ ಬೆಂಕಿ ಹತ್ತಕ್ಕೆ ನಾನು ಬರಕ್ಲತ್ತಲ್ಲ ನಾನು ಭಯ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ಮಗಳು ನಾನು ಆಟ ಆಡಿದ್ದು ಸಾಕು. ಇನ್ನು ಮುಂದಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ನನ್ನ ಫಾಲೋ ಆಗಿ. ಓಕೆನಾ? ಇವ್ರ ಜೊತೆ ಇನ್ನೂ ನಾನು ಕಿತ್ತಾಡೋದು ತುಂಬ ಇದೆ. ವಿಡಿಯೋ ಆಫ್ ಮಾಡಿ ಕಿತ್ತಾಡ್ತೀನಿ, ಇಲ್ಲಾಂದರೆ ಅವ್ರು ಬಿಡಲ್ಲ, ಬೀಳಿಸ್ಬಿಡ್ತಾರೆ ನನ್ನ ಇವಾಗಲೇ. ಓಕೆ ಫ್ರೆಂಡ್ಸ್, ಟೇಕ್ ಬೈ ಬೈ. ನಾನು ವಿಡಿಯೋ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಅವ್ರು ಪಾರ್ಕಿಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಓಕೆ, ಸಿಗ್ತೀನಿ. ಬೈ 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 ಬೈ, ಟೇಕ್ ಕೇರ್.